ಹಾಯ್ ಎವ್ರಿವನ್, ಐ ಆಮ್ ಯಶಸ್ವಿನಿ ಚದ್ಲು ಫ್ರಮ್ ಕಾಮರ್ಸ್ ಡಿಪಾರ್ಟ್ಮೆಂಟ್. ಇವತ್ತು ಸೆಕೆಂಡ್ PUC ಅಕೌಂಟೆನ್ಸಿ 20 ಇಂಪಾರ್ಟೆಂಟ್ ಮ್ಯಾಚಪ್ಸ್ನ ನಾನು ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ನಿಮ್ಮ ಆ್ಯನ್ಯುವಲ್ ಎಕ್ಸಾಮ್ಗೆ ಖಂಡಿತವಾಗ್ಲೂ ಈ 20 ಮ್ಯಾಚಪ್ಸಲ್ಲಿ ಯಾವುದಾದ್ರೂ 5 ಕ್ವೆಶ್ಚನ್ಸ್ನ ನಿಮಗೆ ಬಂದೇ ಬರುತ್ತೆ. ಸೊ ಯಾರಿಗೆ 1 ಮಾರ್ಕು ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡಿ, ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಅದಕ್ಕೂ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಅಪ್ಲೋಡ್ ಮಾಡುವಂಥ ಎಲ್ಲ ವೀಡಿಯೋಸಿನ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಓಕೆನಾ? ಸೊ ನೋಡೋಣ ಈ 20 ಮ್ಯಾಚಪ್ಸ್ ಏನೆಲ್ಲ ಕ್ವೆಶ್ಚನ್ಸ್ ಇದೆ ಅಂತ ಹೇಳ್ಬಿಟ್ಟು. ನಿಮ್ಮ ಮಾಡೆಲ್ ಪೇಪರ್ಸಲ್ಲೂ ಕೂಡ ರಿಪೀಟೆಡ್ ಕ್ವೆಶ್ಚನ್ಸ್ ಇದೆ ಇದು. ಹಾಗೆ ನಿಮ್ಮ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರಲ್ಲೂ ರಿಪೀಟ್ ಆಗಿರುವಂಥ ಕ್ವೆಶ್ಚನ್ಸ್ನ ಇಲ್ಲಿ ಲಿಸ್ಟ್ ಮಾಡಿದ್ದೀನಿ. ಸೊ ಮೊದಲನೇ ಪ್ರಶ್ನೆ ನೋಡಿ, ಗುಡ್ವಿಲ್ ಅನ್ನೋದು ಇಟ್ ಈಸ್ ಆನ್ ಇಂಟ್ಯಾಂಜಿಬಲ್ ಅಸೆಟ್ ಅಲ್ವಾ. ವಿ ಕ್ಯಾನ್ ನಾಟ್ ಸಿ ದ್ಯಾಟ್, ಬಟ್ ವಿ ಕ್ಯಾನ್ ಫೀಲ್ ಬೈ ದ ನೇಮ್ ಆ್ಯಂಡ್ ಫೇಮ್ ಆಫ್ ದ ಬಿಸ್ನೆಸ್ ಆರ್ಗನೈಸೇಷನ್. ನಾವು ನೋಡೋಕ್ಕಾಗಲ್ಲ, ಆದರೆ ಆರ್ಗನೈಸೇಷನ್ನ ನೇಮು ಫೇಮು ಬಂದಾಗ ನಾವು ಅದನ್ನು ಫೀಲ್ ಮಾಡ್ಕೊಬೋದು ಅಲ್ವಾ. ಸೊ ಗುಡ್ವಿಲ್ ಇಂಟ್ಯಾಂಜಿಬಲ್ ಅಸೆಟ್. ಸ್ಯಾಕ್ರಿಫೈಸ್ ರೇಷಿಯೋ, ಅಡ್ಮಿಷನ್ ಆಫ್ ಅ ನ್ಯೂ ಪಾರ್ಟ್ನರ್. ಯಾರಾದರೂ ಹೊಸ ಪಾರ್ಟ್ನರ್ನ ಅಡ್ಮಿಷನ್ ಮಾಡ್ಕೊಳ್ತಾ ಇದ್ದೀವಿ ಅಂದರೆ ಸ್ಯಾಕ್ರಿಫೈಸ್ ರೇಷಿಯೋನ ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇನ್ನು ಗೇನ್ ರೇಷಿಯೋ, ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹೊಸ ಪಾರ್ಟ್ನರ್ ನ್ಯೂ ಪಾರ್ಟ್ನರಿನ ಅಡ್ಮಿಷನ್ ಆಗೋವಂಥ ಸಂದರ್ಭದಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ಪ್ರಿಪೇರ್ ಮಾಡ್ತೀವಿ. ಗೇನ್ ರೇಷಿಯೋದಲ್ಲಿ ಏನಾಗುತ್ತೆ ಅಂದರೆ ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಇಲ್ಲಿ ಪಾರ್ಟ್ನರು ರಿಟೈರ್ ಆಗುವಂಥ ಸಂದರ್ಭದಲ್ಲಿ ಗೇನ್ ರೇಷಿಯೋನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತೀವಿ. ಸ್ಯಾಕ್ರಿಫೈಸ್ ರೇಷಿಯೋದಲ್ಲಿ ಹೊಸ ಪಾರ್ಟ್ನರಿನ ಅಡ್ಮಿಷನ್ ಆಗೋ ಟೈಮಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋನ ನಾವು ಪ್ರಿಪೇರ್ ಮಾಡ್ತೀವಿ. ಇನ್ನು ಗೇನ್ ರೇಷಿಯೋ ವೆನ್ ದ ಪಾರ್ಟ್ನರ್ ಈಸ್ ಗೋಯಿಂಗ್ ಟು ರಿಟೈರ್. ಓಕೆನಾ? ರಿಟೈರ್ಮೆಂಟ್ ಆಫ್ ಅ ಪಾರ್ಟ್ನರ್. ಕರೆಂಟ್ ಅಕೌಂಟ್, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಎಕ್ಸಿಕ್ಯೂಟರ್ ಅಕೌಂಟ್, ಡೆತ್ ಆಫ್ ಅ ಪಾರ್ಟ್ನರ್. ಆರ್ಗನೈಸೇಷನಲ್ಲಿ ಪಾರ್ಟ್ನರಿನ ಡೆತ್ ಆದಾಗ ಈ ಎಕ್ಸಿಕ್ಯೂಟರ್ ಅಕೌಂಟನ್ನ ನಾವು ಪ್ರಿಪೇರ್ ಮಾಡ್ತಾ ಹೋಗ್ತೀವಿ. ಇನ್ನು ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಡೀಡ್ ಅಂದರೆ, ಡಿಸಲ್ಯೂಷನ್ ಅಂತ ಅಂದರೆ ಕ್ಲೋಸಿಂಗ್ ಡೌನ್ ದ ಕಂಪ್ನಿ ಅಂತ ಹೇಳಿಬಿಟ್ಟು, ಕ್ಲೋಸಿಂಗ್ ಡೌನ್ ದ ಫರ್ಮ್ ಅಲ್ವಾ. ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್, ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್. ಸೊ ಕ್ಲೋಸಿಂಗ್ ಡೌನ್ ದ ಬಿಸ್ನೆಸ್ ಆಫ್ ದ ಫರ್ಮ್, ಬಿಸ್ನೆಸ್ನ ಕ್ಲೋಸ್ ಮಾಡ್ತಾ ಇರೋದು ಅಂತ ಡಿಸಲ್ಯೂಷನ್ ಆಫ್ ಅ ಪಾರ್ಟ್ನರ್ಶಿಪ್ ಡೀಡ್. ಕಂಪನೀಸ್ ಆ್ಯಕ್ಟ್ 2013, ಫಿಕ್ಸ್ಡ್ ಕ್ಯಾಪಿಟಲ್ ಸಿಸ್ಟಮ್. ಕ್ಯಾಪಿಟಲ್ ಅಕೌಂಟ್ ಬ್ಯಾಲೆನ್ಸ್ ರಿಮೈನ್ ಕಾನ್ಸ್ಟೆಂಟ್. ಕ್ಯಾಪಿಟಲ್ ಅಕೌಂಟಲ್ಲಿ ಬ್ಯಾಲೆನ್ಸು ಕಾನ್ಸ್ಟೆಂಟ್ ಆಗೇ ಇರುತ್ತೆ. ಡಿವಿಡೆಂಡ್, ದ ರಿಟರ್ನ್ಸ್ ಆನ್ ಶೇರ್. ಡಿಬೆಂಚರ್, ಅಕ್ನಾಲೆಜ್ಮೆಂಟ್ ಆಫ್ ಡೆಪ್ಟ್. ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್. ಶೇರ್ ಹೋಲ್ಡರ್ಸ್ ಯಾರಿರ್ತಾರೆ, ಶೇರ್ಸ್ನ ಏನು ಪರ್ಚೇಸ್ ಮಾಡಿರ್ತಾರೆ, ಆ ಫಂಡ್ನ ನಾವು ಶೇರ್ ಕ್ಯಾಪಿಟಲ್ ಅಂತ ಕರಿತೀವಿ. ಓಕೆನಾ? ಶೇರ್ ಕ್ಯಾಪಿಟಲ್, ಶೇರ್ ಹೋಲ್ಡರ್ಸ್ ಫಂಡ್. ಸೆಕ್ಯೂರಿಟಿ, ಪ್ರೀಮಿಯಮ್, ರಿಸರ್ವ್ಸ್ ಆ್ಯಂಡ್ ಸರ್ಪ್ಲಸ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್, ಹಾರಿಜಾಂಟಲ್ ಅನಾಲಿಸಿಸ್. ಕಂಪ್ಯಾರಿಟಿವ್ ಸ್ಟೇಟ್ಮೆಂಟ್ ಇಲ್ಲಿ ಹಾರಿಜಾಂಟಲ್ ಅನಾಲಿಸಿಸ್ ಆಗಿರುತ್ತೆ. ಇನ್ನು ವರ್ಟಿಕಲ್ ಅನಾಲಿಸಿಸ್, ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಇದ್ರದ್ದು ಆಪೋಸಿಟು ವರ್ಟಿಕಲ್ ಆಗಿರುತ್ತೆ. ಕಾಮನ್ ಸೈಜ್ ಸ್ಟೇಟ್ಮೆಂಟು ವರ್ಟಿಕಲ್ ಅನಾಲಿಸಿಸ್ ಆಗಿರುತ್ತೆ. ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ವರ್ಕಿಂಗ್ ಕ್ಯಾಪಿಟಲ್ ಸಿಗಬೇಕು ಅಂದರೆ ಫಾರ್ಮುಲಾ ಏನಿದೆ, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಕರೆಂಟ್ ಅಸೆಟ್ಸು ಮತ್ತು ಕರೆಂಟ್ ಲಯಬಿಲಿಟಿನ ಮೈನಸ್ ಮಾಡಿದ್ವಿ ಅಂದರೆ ನಮಗೆ ವರ್ಕಿಂಗ್ ಕ್ಯಾಪಿಟಲ್ ಸಿಗತ್ತೆ. ವರ್ಕಿಂಗ್ ಕ್ಯಾಪಿಟಲ್, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ವರ್ಕಿಂಗ್ ಕ್ಯಾಪಿಟಲ್ ಸಿಗಬೇಕು ಅಂದರೆ ಫಾರ್ಮುಲಾ ಏನು, ಕರೆಂಟ್ ಅಸೆಟ್ಸ್ ಮೈನಸ್ ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಅಸೆಟ್ಸಲ್ಲಿ ಕರೆಂಟ್ ಲಯಬಿಲಿಟೀಸ್ನ ಡಿಡಕ್ಟ್ ಮಾಡಿದ್ವಿ ಅಂದರೆ ವಿ ವಿಲ್ ಗೆಟ್ ದ ವರ್ಕಿಂಗ್ ಕ್ಯಾಪಿಟಲ್. ಓಕೆ, ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ಪ್ರಾಫಿಟಬಿಲಿಟಿ ರೇಷಿಯೋ ಪರ್ಸೆಂಟೇಜ್. ಪ್ರಾಫಿಟಬಿಲಿಟಿ ರೇಷಿಯೋನ ಪರ್ಸೆಂಟೇಜಲ್ಲಿ ತೋರಿಸ್ತೀವಿ ನಾವು. ಓಕೆನಾ? ಆನ್ಸರ್ ಅದಕ್ಕೆ ಪರ್ಸೆಂಟೇಜ್. ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಯಾವುದಾದ್ರೂ ಫಿಕ್ಸ್ಡ್ ಅಸೆಟ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ ಅಂದರೆ ಇಟ್ ಈಸ್ ರಿಲೇಟೆಡ್ ಟು ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ ಬಿಕಾಸ್ ವಿ ಆರ್ ಪರ್ಚೇಸಿಂಗ್ ಫಿಕ್ಸ್ಡ್ ಅಸೆಟ್ಸ್, ರೈಟ್? ಸೊ ಇನ್ವೆಸ್ಟಿಂಗ್ ಮನಿ ಆನ್ ಫಿಕ್ಸ್ಡ್ ಅಸೆಟ್. ಓಕೆನಾ? ಪರ್ಚೇಸ್ ಆಫ್ ಫಿಕ್ಸ್ಡ್ ಅಸೆಟ್ಸ್, ಇನ್ವೆಸ್ಟಿಂಗ್ ಆ್ಯಕ್ಟಿವಿಟಿ. ಇಶ್ಯೂ ಆಫ್ ಶೇರ್ಸ್, ಫಿನಾನ್ಸಿಂಗ್ ಆ್ಯಕ್ಟಿವಿಟಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾವು ಕೆಲವೊಂದು ಫಿಲ್ ಇನ್ ದಿ ಬ್ಲ್ಯಾಂಕ್ಸ್ ಇದೆ, ಹಾಗೆ 1 ಮಾರ್ಕ್ ಕ್ವೆಶ್ಚನ್ಸ್ ಇದೆ, ಇನ್ನು 2 ಮಾರ್ಕ್ಸ್ ಕ್ವೆಶ್ಚನ್ಸ್ ಇದೆ. ಓಕೆನಾ? ಅದನ್ನೆಲ್ಲ ಡಿಸ್ಕಸ್ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು.